ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಏನಂದರೆ ನಾವು ನೆಕ್ಸ್ಟು ಇವಾಗ ಶೃಂಗೇರಿಗೆ ಹೊರಡ್ತಿದ್ದೀವಿ ಅಂತ. ಹೊರನಾಡಲ್ಲಿ ಅನ್ನಪೂರ್ಣೇಶ್ವರಿಯ ದರ್ಶನ ಮುಗಿಸ್ಕೊಂಡು ಅನ್ನಪ್ರಾಶನ ಆದಮೇಲೆ ನಾವು ಶೃಂಗೇರಿಗೆ ಹೊರಡ್ತಾ ಇದ್ದೀವಿ. ಇವತ್ತಿನ ಒಂದು ಲಾಸ್ಟ್ ಪ್ಲೇಸ್ ಇದು. ನೆಕ್ಸ್ಟ್ ಡೇಲಿ ಇನ್ನೂ ಏನೇನು ನೋಡ್ತೀವಿ ಅಂತ ಮುಂದಿನ ವೀಡಿಯೋದಲ್ಲಿ ಹಿಂಗೆ ಗೊತ್ತಾಗುತ್ತೆ ನಿಮಗೆ. ಸೊ ಶೃಂಗೇರಿಗೆ ಹೊರಡ್ಬೇಕಾದ್ರೆ ನೇಚರ್ ಇಸ್ ವೆರಿ ಬ್ಯೂಟಿಫುಲ್. ಆ್ಯಕ್ಚುಲಿ ಹೋಗಿರೋರಿಗೆಲ್ಲ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ. ಆ್ಯಂಡ್ ಐ ವಾಸ್ ಎಂಜಾಯಿಂಗ್. ಆ್ಯಂಡ್ ಮಳೆ ಒಂಚೂರು ಇರಲಿಲ್ಲ, ಫುಲ್ಲು ಬಿಸಿಲಿತ್ತು, ಬಿಸಿ ಬಿಸಿ ಬಿಸಿಲು. ಆ್ಯಂಡ್ ಸಖತ್ತಾಗಿತ್ತು ಎನ್ವೈರ್ನ್ಮೆಂಟು. ಇದ್ರ ಜೊತೆಗೆ ನಾವು ಹೋಗಿದ್ದಿನ ಎಲೆಕ್ಷನ್ ರಿಸಲ್ಟ್ ಬೇರೆ. ಸೊ ಪಟಾಕಿ ಹೊಡೆದು ಫುಲ್ಲು ಸಂಭ್ರಮ, ಇಲ್ಲೂ ಸಂಭ್ರಮ ರೋಡಲ್ಲಿ. ಆ್ಯಂಡ್ ನಾವು ಶೃಂಗೇರಿಗೆ ಹೋದ್ಮೇಲೆ ಅಲ್ಲಿ ದೇವಸ್ಥಾನದ ಹತ್ರನೂ ಕೂಡ ಫುಲ್ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಇದನ್ನೆಲ್ಲ ನೋಡಿಕೊಂಡು ನಾವು ಶೃಂಗೇರಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಸಾಯಂಕಾಲ ಆಗಿಬಿಟ್ಟಿತ್ತು. ಅಂದರೆ ಇನ್ನೂ ಕತ್ತಲೆ ಆಗಿರಲಿಲ್ಲ, ಬೆಳಕೆ ಇತ್ತು, ಬಟ್ ಸಾಯಂಕಾಲ ಆಗಿತ್ತು. ಸೊ ರೀಚ್ ಆಗಿದ ತಕ್ಷಣ ಇಲ್ಲಿ ಏನಂದರೆ ನಾವು ಪಾರ್ಕಿಂಗ್ಗೆ ಪೇ ಮಾಡಬೇಕು. ಹೊರನಾಡಲ್ಲಾದರೆ ನಾವು ರೂಮ್ ಹತ್ರನೇ ಪಾರ್ಕಿಂಗ್ ಇರುತ್ತೆ, ಸೊ ಏನು ಪೇ ಮಾಡೋ ಅವಶ್ಯಕತೆ ಇರೋಲ್ಲ. ಬಟ್ ನೀನು ದೇವಸ್ಥಾನದ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡ್ತೀನಿ ಅಂದರೆ ಯು ಹ್ಯಾವ್ ಟು ಪೇ. ಇಲ್ಲೂ ಕೂಡ 60 ರೂಪೀಸ್ ಪೇ ಮಾಡಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಆ್ಯಂಡ್ ಇಲ್ಲಿ ಮುಂದೆಗಡೆ ದ್ವಾರ ಬಾಗಿಲು ಫುಲ್ಲು ರಿನೋವೇಷನಲ್ಲಿ ಇತ್ತು, ಸೊ ನಾವು ಇಲ್ಲಿ ಹೋಗೋಕ್ಕಾಗಿಲ್ಲ. ಬಟ್ ಪಕ್ಕದಲ್ಲೇ ಇನ್ನೊಂದು ಜಾಗ ಮಾಡಿದ್ದಾರೆ, ಸೊ ಅಲ್ಲಿಂದ ಹೋಗಬೇಕು. ಅಲ್ಲಿಂದ ಹೋದರೆ ನಾವು ಇಲ್ಲಿ ಪುಟ್ಟ ಪುಟ್ಟ ದೇವಸ್ಥಾನಗಳನ್ನೆಲ್ಲ ಕ್ರಾಸ್ ಮಾಡಿಕೊಂಡು ಆಮೇಲೆ ಶಾರದಾಂಬೆ ಹತ್ರ ಜಾಗ ಇರೋ ಥರ ಮಾಡಿದ್ದಾರೆ. ಸೊ ಚೆನ್ನಾಗಿತ್ತು. ಆ್ಯಂಡ್ ಈ ಅಕ್ಷರಾಭ್ಯಾಸ ಮಂಟಪ ಮೋಸ್ಟ್ಲಿ ಇನ್ನು 3 ಇಯರ್ಸ್ ಆದಮೇಲೆ ಮತ್ತೆ ನೋಡ್ತೀರಾ ನಾನು ವೀಡಿಯೋದಲ್ಲಿ. ಪಾಪುಗೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಬರಬೇಕು. ಸೊ 3 ವರ್ಷ ಆದಮೇಲೆ ಇದೇ ಜಾಗಕ್ಕೆ ಮತ್ತೆ ಬರ್ತೀವಿ. ಇದು ಲಾಸ್ಟ್ ನಾನು ಬಂದಿದ್ದು ನಮ್ಮ ಭಾವನ್ನ 2ನೇ ಮಗನ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ. ಸೊ ಅದು ಬಿಟ್ಟರೆ ಇವಾಗಲೇ ಬಂದಿದ್ದು. ಸೊ ಹೊರನಾಡಿಗೆ ಬಂದರೆ ಶೃಂಗೇರಿ ನೋಡ್ದೇ ಹೋಗೋಕ್ಕಾಗಲ್ಲ, ಇಲ್ಲೇ ಪಕ್ಕದಲ್ಲಿ ಇರೋದ್ರಿಂದ ಶೃಂಗೇರಿನೂ ನೋಡ್ಕೊಂಡು ಹೊರಡ್ತೀವಿ. ನಾವು ಬರೋಷ್ಟರಲ್ಲೇ ಕತ್ಲೆ ಆಗಿಬಿಟ್ಟಿತ್ತು. ಸೊ ಈ ಫಿಶಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜು ಆ ಕಡೆ ಸೈಡೆಲ್ಲ ಹೋಗೋಕ್ಕಾಗಿಲ್ಲ. ಬಟ್ ಆ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಊಟಕ್ಕೆ ಹೊರಟ್ವಿ. ಸೊ ಈ ಥರ ಸೌತ್ ಇಂಡಿಯಾದಲ್ಲಿ ನಾವು ಟ್ರಿಪ್ ಮಾಡ್ತೀವಿ ಅಂದರೆ, ಅದು ದೇವಸ್ಥಾನ ಟ್ರಿಪ್ ಮಾಡ್ತೀವಿ ಅಂದರೆ ಎಲ್ಲ ಕಡೆನೂ ಪ್ರಸಾದ ಸಿಗುತ್ತೆ. ಸೊ ಹೋಟೆಲ್ಗೆ ಅದು ಇದು ಖರ್ಚೇ ಇರಲ್ಲ, ಆರಾಮಾಗಿ ಊಟ ಮಾಡ್ಕೊಂಡು ಎಲ್ಲ ಕಡೆ ನಮ್ಮ ದೇವ್ರ ದರ್ಶನ ಮಾಡ್ಕೊಂಡು ನಾವು ಹೋಗ್ಬೋದು. ಕ್ಯೂಟ್ ಅಲ್ಲ ಇವನು? ಓಕೆ, ನೆಕ್ಸ್ಟ್ ನಾವು ಶೃಂಗೇರಿ ಮುಗಿಸ್ಕೊಂಡು ನಮ್ಮ ಡ್ಯಾಡಿನ ಅಲ್ಲೇ ಬಸ್ ಹತ್ತಿಸ್ತೀವಿ. ಬಿಕಾಸ್ ನಾವು ಹೂವು ಮಾರೋದಾಗಿರೋದ್ರಿಂದ ನೆಕ್ಸ್ಟ್ ಡೇ ಹೂವು ಎಲ್ಲ ಕೊಡಬೇಕು. ಸೊ ನಮ್ಮ ಪಪ್ಪ ಬೆಳಗ್ಗೆನೇ ಹೋಗಿ ಎಲ್ಲ ತೊಗೊಂಡು ಬರಲಿ ಅಂತ ಹೇಳಿ ಪಪ್ಪನ ಬೆಂಗಳೂರಿಗೆ ಬಸ್ ಹತ್ತಿಸಿ ನಾವು ಇವಾಗ ನೆಕ್ಸ್ಟ್ ಹೊರಡ್ತಾ ಇರೋದು ಧರ್ಮಸ್ಥಳಗೆ. ಸೊ ಧರ್ಮಸ್ಥಳಗೆ ಹೊರಡಬೇಕಾದ್ರೆ ಶೃಂಗೇರಿಯಿಂದ ನಾವು ಇಲ್ಲಿ ಕುದುರೆಮುಖ ಫಾರೆಸ್ಟ್ ಪಾಸ್ ಮಾಡಬೇಕು. ಸೊ ಆ ಫಾರೆಸ್ಟಲ್ಲಿ ನೆಟ್ವರ್ಕ್ ಏನೂ ಸಿಗದೆ ಇರೋದ್ರಿಂದ ನಮಗೊಂದು ಇದು ಕೊಟ್ಟಿರ್ತಾರೆ, ಸ್ಕ್ಯಾನರ್ ಏನೋ. ಸೊ ಹೋಗ್ಬೇಕಾದ್ರೂ ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತೀವಿ, ಎಕ್ಸಿಟ್ ಆಗಬೇಕಾದ್ರೂ ಸ್ಕ್ಯಾನ್ ಮಾಡ್ತೀವಿ. ಇನ್ ಕೇಸ್ ನಾವೇನಾದ್ರೂ ಸ್ಕ್ಯಾನ್ ಮಾಡಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಫಾರೆಸ್ಟ್ ಗಾರ್ಡ್ಸ್ ಬರ್ತಾರೆ ಚೆಕ್ಕಿಂಗಿಗೆ. ಸೊ ನಾವು ಧರ್ಮಸ್ಥಳ ರೀಚ್ ಆಗೋಷ್ಟರಲ್ಲಿ ನೈಟ್ ಆಗಿಬಿಟ್ಟಿತ್ತು, ಫುಲ್ಲು ಕತ್ಲೆ. ಆ್ಯಂಡ್ ನಮ್ಮ ಧರ್ಮಸ್ಥಳದ ರೂಮ್ ನೋಡಿ, ನಮಗೆ ಆ್ಯಕ್ಚುಲಿ ಅವತ್ತಿನ ದಿನ ತುಂಬ ರಶ್ ಇತ್ತಂತೆ, ಎಲ್ಲ ರೂಮ್ಸು ಖಾಲಿ ಆಗಿಬಿಟ್ಟಿತ್ತು. ನಮ್ಗೆ ಈ ರೂಮ್ ಸಿಕ್ಕಿದ್ದೇನೆ ಒಂದು ದೊಡ್ಡ ವಿಷಯ. ಸೊ ಗಂಗೋತ್ರಿ ತುಂಬ ಮೇಲಿದೆ, ದೇವಸ್ಥಾನಕ್ಕೂ ಗಂಗೋತ್ರಿಗೂ ತುಂಬ ಡಿಸ್ಟೆನ್ಸ್ ಇದೆ. ಸೊ ಇಲ್ಲಿ ನಮಗೆ ಒಂದು ರೂಮ್ ಸಿಕ್ತು. ಆ್ಯಂಡ್ ರೂಮೆಲ್ಲ ಮಾಡಿಕೊಂಡು ಅಲ್ಲಿ ನೈಟ್ ಸ್ಟೇ ಆಗಿ ಬೆಳಗ್ಗೆ ಎದ್ದು ಬೇಗ ನಾವು ಹೆಂಗೋ ಕೆಟಲ್ ತೊಗೊಂಡೋಗಿದ್ವಲ್ಲ, ನನಗೂ ಪಾಪಗೂ ಅಲ್ಲೇ ಬಿಸಿನೀರು ಕಾಯಿಸ್ಕೊಂಡ್ವಿ. ಇನ್ನು ಮಿಗ್ದವರೆಲ್ಲ ತಣ್ಣೀರಲ್ಲೇ ಸ್ನಾನ ಮಾಡಿದ್ರು. ಸೊ ಎಲ್ಲ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗೋಕೆ ರೆಡಿ ಆಗಿದ್ದೀವಿ. ಆ್ಯಂಡ್ ಹೋಗಬೇಕಾದ್ರೆ ಇಲ್ಲೇ ಪಕ್ಕದಲ್ಲಿ ಒಂದು ಹೋಟೆಲ್ ಇತ್ತು, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಇನ್ನು ದೇವಸ್ಥಾನಕ್ಕೆ ಹೋಗಿದ್ರೆ ಪ್ರಸಾದ ಟೈಮ್ ಕರೆಕ್ಟಾಗಿ ಹೋಗ್ತಿದ್ವಿ. ಬಟ್ ತುಂಬ ಎಷ್ಟು 9:30 ಆ ಟೈಮ್ ಅನಿಸುತ್ತೆ. ಎಲ್ಲರಿಗೂ ಹೊಟ್ಟೆ ಹಸಿತಿತ್ತು. ಆ್ಯಂಡ್ ಶುಗರ್ ಪೇಷೆಂಟು, ಥೈರಾಯ್ಡ್ ಪೇಷೆಂಟು ಇರೋದ್ರಿಂದ ಸೊ ಬ್ರೇಕ್ಫಾಸ್ಟ್ನ ಬೇಗ ಕೊಡಿಸ್ಕೊಂಡು ಆಮೇಲೆ ನಾವಿಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ದರ್ಶನಕ್ಕೆ ಏನಂದರೆ ನಾನು ಹೋಗ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕಂತ ಹೋದ್ವಿ. ಅವಾಗಂದ್ರು ಪಾಪು ಇನ್ನೂ ಚಿಕ್ಕದಿರೋದ್ರಿಂದ ಡೈರೆಕ್ಟ್ ದರ್ಶನ ಇರುತ್ತೆ, ಸೊ ನೀವು ಒಳಗಡೆ ಹೋಗ್ಬೋದು ಅಂತಂದರು. ಸೊ ನಾನು, ಮಾಮ, ಪಾಪು ನಮ್ಗೆ ಡೈರೆಕ್ಟ್ ದರ್ಶನ ಸಿಕ್ತು ಒಳಗಡೆ. ನಮ್ಮ ಅತ್ತೆ, ನನ್ನ ತಂಗಿ, ನನ್ನ ತಮ್ಮ ಕ್ಯೂವಲ್ಲೇ ಬಂದರು. ನಮ್ಮ ಅಜ್ಜಿ ಕಾಲು ಕುಣ್ತಿದ್ದರಿಂದ ನಮ್ಮ ಅಜ್ಜಿಗೆ ಸಪೋರ್ಟಿವ್ ನಮ್ಮಮ್ಮ ಇದ್ದರು. ಸೊ ಅವ್ರಿಗೂ ಕೂಡ ಡೈರೆಕ್ಟ್ ದರ್ಶನ. ಸೊ ಇಷ್ಟು ಜನಕ್ಕೆಲ್ಲ ದರ್ಶನ ಆಗಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ಪಾಪುನ ಗರ್ಭಗುಡಿ ಒಳಗಡೆ ಬಿಡಲಿಲ್ಲ ಅವರು. 2 ವರ್ಷದ ಒಳಗಡೆ ಕೆಳಗಡೆ ಇರೋ ಮಕ್ಕಳನ್ನೆಲ್ಲೂ ಬಿಡಲ್ವಂತೆ. ಸೊ ಬಿಡಲಿಲ್ಲ ಅವರು. ನಾನು ದರ್ಶನ ಮಾಡ್ಬೇಕಾದ್ರೆ ಪಾಪುನ ಮಾಮ ಇಟ್ಕೊಂಡಿರ್ಬೇಕಾದ್ರೆ ನಾನು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಊಟ ಧರ್ಮಸ್ಥಳದಲ್ಲಿ ನನಗೆ ಫೇವ್ರೆಟ್, ಯಾವಾಗಲೂ ಫೇವ್ರೆಟ್. ಬಿಕಾಸ್ ಇವರು ಒಂದು ಪಲ್ಯ ಕೊಡ್ತಾರೆ, ಒಂದು ಪಾಯಸ ಕೊಡ್ತಾರೆ, ಆ್ಯಂಡ್ ಅನ್ನ, ಸಾಂಬಾರು, ಮಜ್ಜಿಗೆ, ಇದೆಲ್ಲ ನಂಗೆ ಸಖತ್ ಇಷ್ಟ ಆಗುತ್ತೆ. ಸೊ ಧರ್ಮಸ್ಥಳದ ಊಟ ಅಂತೂ ಯಾವಾಗಲೂ ನಂಗೆ ಫೇವ್ರೆಟ್. ಇಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ, ನೀವು ಎಲ್ಲ ರೀಲ್ಸಲ್ಲೂ ನೋಡಿರ್ತೀರ, ಧರ್ಮಸ್ಥಳ ಟು ಕುಕ್ಕೆ ಈ
ಹೈವೇಲಿ ಹೋಗ್ಬೇಕಾದ್ರೆ ಈ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಈ ಥರ ಸೋಡಾ ಸಿಗುತ್ತೆ. ನಾನು 4th ಆ್ಯನಿವರ್ಸರಿಗೆ ಬಂದಿದ್ದು, ಅದು ಬಿಟ್ಟರೆ ನಾನು ಸೆಂಟ್ರಲ್ ಎಲ್ಲೂ ಬರೋಕ್ಕಾಗಿರಲಿಲ್ಲ. ಸೊ ಟ್ರೈ ಮಾಡೋಣ ಅಂತ ಆ್ಯಕ್ಚುಲಿ ಅಮ್ಮ ಕುಡಿಬೇಡ ಅಂತಿದ್ರು, ಬಟ್ ನಾನು ಟ್ರೈ ಮಾಡಲೇಬೇಕು ಅಂತ ಕುಡಿದೆ. ಹಾಯ್ ಯಾರು ಏನು ಯೋಚನೆ ಮಾಡ್ತಿದ್ಯೋ ಕಂದಮರಿ? ಪುಟಾಣಿ ನೀನು ಮಗನೆ, ಪುಟಾಣಿ ನೀನು. ಮಮ್ಮ ಲವ್ಸ್ ಯು. ಮಾಮ ಆಂಗಲ್ ತೆಗಿತಿದ್ದೀವಿ. ನಿನ್ನ ಹೇಳ್ಬಿಡವು. ಒಂದು ಕಡೆ ಫುಲ್ ಜಾರ್ ಸೋಡಾ ಎಲ್ಲ ಕುಡ್ಕೊಂಡು ಆ್ಯಂಡ್ ಹಣ್ಣೆಲ್ಲ ತಿನ್ಕೊಂಡು ಇನ್ನೊಂದು ಕಡೆ ಬಂದ್ವಿ. ಇಲ್ಲಿ ಸ್ವಲ್ಪ ಜೋಳ ಮತ್ತು ತಾಟಿಲಿಂಗ ಕಮ್ಮಿ ಪ್ರೈಸು ಕೊಡ್ತಾಯಿದ್ರು. ಸೊ ಇಲ್ಲೂ ಕೂಡ ತಿನ್ಕೊಂಡು ನಾವು ನೆಕ್ಸ್ಟ್ ಹೊರಡ್ತಿರೋದು ಸೌತಡ್ಕ ಗಣಪತಿಗೆ. ಧರ್ಮಸ್ಥಳ ಆ್ಯಂಡ್ ಕುಕ್ಕೆ ಹೋಗ್ಬೇಕಾದ್ರೆ ಸೆಂಟರ್ ಸಿಗೋದೆ ಸೌತಡ್ಕ ಗಣಪತಿ. ಆ್ಯಂಡ್ ಇದು ಎಲ್ಲರಿಗೂ ತುಂಬ ಇಷ್ಟ ಅನಿಸುತ್ತೆ, ಬಿಕಾಸ್ ಗಣೇಶ ಯಾರಿಗಿಷ್ಟ ಇಲ್ಲ ಹೇಳಿ. ಆ್ಯಂಡ್ ಇಲ್ಲಿ ಏನಂತಂದರೆ ಓಪನ್ ಸ್ಪೇಸಲ್ಲಿ ಇರುತ್ತಲ್ಲ ದೇವಸ್ಥಾನ, ದಟ್ ಈಸ್ ವಾಟ್ ತುಂಬ ಜನನ ಅಟ್ರ್ಯಾಕ್ಟ್ ಮಾಡೋದು. ಆ್ಯಂಡ್ ಯಾವಾಗಲೂ ಗಂಟೆ ಶಬ್ದ ಕೇಳಿಸ್ತಾನೆ ಇರುತ್ತೆ. ಇಲ್ಲೂ ಕೂಡ ಅನ್ನ ಪ್ರಸಾದ ಎಲ್ಲ ವಿತರಣೆ ಮಾಡ್ತಾರೆ. ನಾವು ಹೋಗಿದ್ದ ದಿನ ಕೂಡ ಅನ್ನದಾನ ನಡೀತಿತ್ತು, ಬಟ್ ನಾವು 2 ಕಡೆ ಆಲ್ರೆಡಿ ಊಟ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಊಟ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಸಿಕ್ಕಿದ್ರೆ ಕುಕ್ಕೆಲ್ಲಿ ಊಟ ಮಾಡೋಣ ಅಂತ. ಆ್ಯಂಡ್ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಡ್ತಿರೋದು ಕುಕ್ಕೆ ಸುಬ್ರಹ್ಮಣ್ಯಗೆ. ಆ್ಯಂಡ್ ಇಲ್ಲಿನ ಒಂದು ಪ್ರಸಾದದ ಬಗ್ಗೆ ಹೇಳಲೇಬೇಕು, ತುಂಬ ಚೆನ್ನಾಗಿರುತ್ತೆ ಈ ಅವಲಕ್ಕಿ ಪ್ರಸಾದ. ಸ್ಟಾರ್ಟಿಂಗ್ ಒಂದು 5 ವರ್ಷದ ಹಿಂದೆ 30 ರೂಪಾಯಿ ಇತ್ತು, ಇವಾಗ ನೋಡಿ 70 ರೂಪಾಯಿ ಆಗಿಬಿಟ್ಟಿದೆ. ಲೈಕ್ 5 ಇಯರ್ಸಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ. ಆ್ಯಂಡ್ ಈ ಪ್ರಸಾದನ ನಾವು ಇಲ್ಲಿ ಪರ್ಚೇಸ್ ಮಾಡಿದ್ರೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಷ್ಟರಲ್ಲಿ ಖಾಲಿ ಆಗಿಬಿಟ್ಟಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಬೆಲ್ಲದ ಪ್ರಸಾದ ಅಲ್ವಾ. ನಾವು ನೆಕ್ಸ್ಟ್ ಹೊರಡ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯಗೆ. ಸೊ ಯಾವುದೇ ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ಮ ಈ ಧರ್ಮಸ್ಥಳ ಸೈಡ್ ಬಂದರೆ ಇಲ್ಲೆಲ್ಲ ದೇವಸ್ಥಾನಗಳು ನೋಡಿಕೊಂಡು ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಕುಕ್ಕೆ ಸುಬ್ರಹ್ಮಣ್ಯ ಇಟ್ಕೊಂಡಿರ್ತೀವಿ. ಇದಾದಮೇಲೆ ಮನೆಗೆ ಹೋಗ್ತೀವಿ. ಎಲ್ಲ ಹೇಳ್ತಾರಲ್ಲ ಕುಕ್ಕೆ ಆದಮೇಲೆ ಇನ್ನು ಯಾವ ದೇವಸ್ಥಾನ ನೋಡೋಕೆ ಹೋಗ್ಬಾರ್ದು, ಮನೆಗೆ ಹೋಗಬೇಕು ಅಂತ. ಸೊ ಇದು ಹಾಗೆ. ಆ್ಯಂಡ್ ಈ ಟ್ರಿಪ್ಪಲ್ಲಿ ನಾವು 2 ದೇವಸ್ಥಾನ ಮಿಸ್ ಮಾಡಿದ್ದೀವಿ. ಒಂದು ಸ್ಟಾರ್ಟಿಂಗ್ ಹೊರನಾಡಿಗೆ ಬರಬೇಕಾದ್ರೆ ಕಳಶ ಅಂತ ಒಂದು ಸಿಗುತ್ತೆ, ಅಲ್ಲೂ ಕೂಡ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ, ಅದು ಕೂಡ ಮಿಸ್ ಆಯಿತು. ನಾನು ನೋಡಿದ್ದೀನಿ ಹಳೇ ಸಲ ಹಿಂದೆ ಎಲ್ಲ ಬಂದಾಗ, ಬಟ್ ಈ ಸಲ ಮಿಸ್ ಆಯಿತು. ಆ್ಯಂಡ್ ಇನ್ನೊಂದು ದೇವಸ್ಥಾನ ಯಾವುದು ಅಂತಂದರೆ ಇದು ಸೂರ್ಯನ ದೇವಸ್ಥಾನ ಅಂತ ಒಂದು ಕರೀತಾರೆ. ಅದು ಕೂಡ ನಾನು ನಮ್ಮ ಅಕ್ಕನ ಜೊತೆ ಬಂದಾಗ ವಿಸಿಟ್ ಮಾಡಿದ್ದೆ. ಅಲ್ಲೇನಂದರೆ ನೀವೇನಾದರೂ ಮನಸ್ಸಲ್ಲಿ ಹರಕೆ ಹೊತ್ಕೊಂಡಿದ್ರೆ ಅದು ಈಡೇರಿದ್ರೆ ಅದೇ ಥರದ್ದು ಮಾಡಿಸ್ಕೊಡ್ಬೇಕು. ಮಣ್ಣಲ್ಲಿ ಇಟ್ಟಿರ್ತಾರೆ ಅಲ್ಲೇ. ಫಾರ್ ಎಕ್ಸಾಂಪಲ್ ಒಂದು ಮನೆ ಕಟ್ಟಿಸ್ತೀನಿ ಅಂತ ಅಂದ್ಕೊಂಡಿದ್ರೆ ನೀವು ಮನೆ ಕಟ್ಸಾದ್ಮೇಲೆ ಇಲ್ಲಿ ಬಂದು ಅದೇ ಮಣ್ಣಲ್ಲೇನೋ ಮನೆ ಥರ ಮಾಡಿರೋದು ಒಂದು ಇರುತ್ತೆ, ಅಲ್ಲಿ ಕಟ್ಟಿಟ್ಟಿರ್ತಾರೆ ಚಿಕ್ಕದು, ಅದನ್ನು ತೊಗೊಂಡು ನಾವು ಅಲ್ಲೋಗಿ ಕೊಡಬೇಕು. ಸೊ ಈ ಥರ ಒಂದು ಇರುತ್ತೆ. ಈ ದೇವಸ್ಥಾನ ಕೂಡ ಮಿಸ್ ಆಯಿತು. ಸೊ ಕುಕ್ಕೆಯಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ, ಸೊ ನಾವು ಸಾಯಂಕಾಲ ಹೊರಡ್ತೀವಿ. ನಾವು ಟೈಮ್ ಡಿಸ್ಟೆನ್ಸ್ ಇಟ್ಕೊಂಡಿದ್ವಿ, ಸಾಯಂಕಾಲ ಬಿಟ್ಟರೆ ಕರೆಕ್ಟಾಗಿ ಒಂದು 12 ಗಂಟೆಗೆ ರೀಚ್ ಆಗಬೇಕು ಮನೇನ ಅಂತ. ಅದೇ ಥರ ಆಯಿತು. ನಾವು ಸಾಯಂಕಾಲ ಹೊರಟಿದ್ದಕ್ಕೆ ಕರೆಕ್ಟಾಗಿ 12 ಗಂಟೆಗೆ ರೀಚ್ ಆದ್ವಿ. ಸೆಂಟ್ರಲ್ಲಿ ಇಲ್ಲೇ ಒಂದು ಮೊಬೈಲ್ ಕ್ಯಾಂಟೀನ್ ಹತ್ರ ನಿಲ್ಲಿಸಿ ಸ್ಲೈಟಾಗಿ ಸ್ವಲ್ಪ ಡಿನ್ನರ್ ಮಾಡಿಕೊಂಡು, ಇನ್ನೇನು ಮನೆ ರೀಚ್ ಆಗಿಬಿಡ್ತೀವಲ್ಲ, ಸೊ ಸ್ಲೈಟಾಗಿ ಸ್ವಲ್ಪ ಡಿನ್ನರ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಮ್ಮ ಪುಟಾಣಿ ಎಷ್ಟು ಕ್ಯೂಟಾಗಿ ಎಲ್ಲ ಕಡೆನೂ ಕಾಣಿಸ್ತಿದ್ದಾನೆ. ನನಗಂತೂ ನನ್ನದೇ ದೃಷ್ಟಿ ಆಯಿತು ಅಂತ ಹೇಳ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್.